ಗೆಳೆಯರೇ, ನಾನು ಪ್ರಿಯಾ. ನನ್ನ ಗಂಡ ಶೇಖರ್ ನಗರದಲ್ಲಿರುವಾಗ ಪಕ್ಕದ ಮನೆಯ ಹುಡುಗ ನಮ್ಮ ಮನೆಗೆ ಸಹಾಯ ಮಾಡಿದ್ದು ಹೇಗೆ ಅಂತ ನಿಮಗೆ ಹೇಳ್ತೀನಿ. ಅದೇ ಸಮಯದಲ್ಲಿ ಪಕ್ಕದ ಮನೆಯಲ್ಲಿ ವಿನಯ್ ಎಂಬ ಹುಡುಗ ಇದ್ದ. ಅವನು ಡಿಗ್ರಿ ಕೊಡುತ್ತಿದ್ದ. ಬೇಸಿಗೆ ರಜೆಯಲ್ಲಿ ಜಿಮ್ ಮಾಡಿ ದೇಹವನ್ನು ಕಟ್ಟಿಕೊಂಡಿದ್ದ. ಅವನನ್ನು ಒಮ್ಮೆ ನೋಡಿದರೆ ಮತ್ತೆ ನೋಡಬೇಕು ಅನ್ನಿಸುತ್ತಿತ್ತು. ನಾನು ನೋಡಲು ಸುಂದರವಾಗಿಯೇ ಇದ್ದೆ. ಅದೇ ಮದುವೆಯಾದಿ 6 ತಿಂಗಳು ಆಗಿತ್ತು. ನನ್ನ ಗಂಡ ನನ್ನನ್ನು ಹಳ್ಳಿಯ ಮನೆಯಲ್ಲಿ ಬಿಟ್ಟು ನಗರಕ್ಕೆ ಕೆಲಸಕ್ಕೆ ಹೋಗಿದ್ದ. ಮೊದಲು ತಾನು ಹೋಗಿ ಸ್ಥಿರವಾದ ಮೇಲೆ ನನ್ನನ್ನು ಕರೆದುಕೊಂಡು ಹೋಗುವುದಾಗಿ ಹೇಳಿದ್ದ. ಆದರೆ 6 ತಿಂಗಳಾದರೂ ಕರೆದುಕೊಂಡು ಹೋಗಿರಲಿಲ್ಲ. ಈ 6 ತಿಂಗಳಲ್ಲಿ 2 ಬಾರಿ ಮನೆಗೆ ಬಂದು ಹೋಗಿದ್ದ. ಹೀಗಿರಲು ನನಗೆ ಒಂಟಿತನವೂ ಕಾಡುತ್ತಿತ್ತು. ಹಸಿವು ಸರಿಯಾಗಿ ತೀರದೇ ಇತ್ತು. ಡಿಸೆಂಬರ್ ಚಳಿಯ ಕಾಲವೂ ಆಗಿತ್ತು. ನನ್ನ ಗಂಡ ಮನೆಗೆ ಬಂದಾಗಲೂ ಅವನು ತನ್ನ ಹಸಿವನ್ನು ಮಾತ್ರ ತೀರಿಸಿಕೊಂಡು ಸುಮ್ಮನಾಗುತ್ತಿದ್ದ. ನನಗೆ ಪೂರ್ತಿ ತೃಪ್ತಿ ಆಗುತ್ತಿರಲಿಲ್ಲ. ಆದರೆ ಅವನಿಗೆ ನನ್ನ ಬಗ್ಗೆ ಏನೂ ಕಾಳಜಿ ಇರುವಂತೆ ತೋರಲಿಲ್ಲ. ನಾನು ಮನೆಯಲ್ಲಿ ಸಿಕ್ಕಿದ್ದನ್ನು ತಿಂದು ಸುಮ್ಮನೆ ಕೆಲಸ ಮಾಡಿಕೊಂಡೇ ಇರುತ್ತಿದ್ದೆ. ಮನೆಯಲ್ಲಿ ಬೇರೆ ಯಾರೋ ಇದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಬೇಕಿತ್ತು. ಮದುವೆಗೆ ಮುಂಚೆಯೂ ನಾನು ಯಾವತ್ತೂ ದಾರಿ ತಪ್ಪಿ ನಡೆದವಳಲ್ಲ. ಆದರೆ ಈಗ ಗಂಡನಿಗಾಗಿ ಉಳಿಸಿಟ್ಟಿದ್ದ ವಸ್ತುಗಳ ಬಗ್ಗೆ ಕಾಳಜಿ ವಹಿಸುವುದರಲ್ಲಿ ನಾನೇ ವಿಕಲಳಾಗಿ ಹೋಗಿದ್ದೆ. ಹೀಗಿರುವಾಗ ನಾನು ವಿನಯ್ ಅವರ ಮನೆಗೆ ತಪ್ಪದೆ ದಿನವೂ ಹೋಗುತ್ತಿದ್ದೆ. ಅವರ ಮನೆಯಲ್ಲಿ ಕುಳಿತು ಸಾಕಷ್ಟು ಹೊತ್ತು ಕಳೆಯುತ್ತಿದ್ದೆ. ಅವನು ಮನೆಯಲ್ಲಿ ಇದ್ದಾಗ ಟಿವಿ ನೋಡುತ್ತಾ ಅಥವಾ ಮೊಬೈಲ್ ಬಳಸುತ್ತಾ ಕೂತಿರುತ್ತಿದ್ದ. ನಾನು ಆಗ ಅವನ ಕೈ ಹಿಡಿದು ರಿಮೋಟ್ ಕಸಿದುಕೊಳ್ಳುತ್ತಿದ್ದೆ. ಹೀಗೆ ಮಾಡುವಾಗ ನನಗೆ ಏನೋ ಒಂದು ಭಾವನೆ ಹುಟ್ಟುತ್ತಿತ್ತು. ಆದರೆ ಅವನು ಸುಮ್ಮನೆ ಇರುತ್ತಿದ್ದ. ನನ್ನ ಉಪಾಯ ಮಾತ್ರ ನನಗೆ ಗೊತ್ತಿತ್ತು. ಅವನು ಯಾವಾಗಾದರೂ ನನ್ನ ಮನೆಗೆ ಬಂದಾಗ ನಾನು ಕಸಗುಡಿಸುವುದು, ನೆಲ ತೊಡೆದು ಮೆರುಗು ಕೊಡುವುದು, ಚಾ ಮಾಡಿಕೊಡುವುದು, ಹೀಗೆ ಸುಂದರವಾಗಿ ಕಾಣುವ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೆ. ಅವನು ಅಷ್ಟೇ ನನ್ನ ಸೊಬಗನ್ನು ನೋಡುತ್ತಾ ಸುಮ್ಮನೆ ಇರುತ್ತಿದ್ದ. ಆದರೆ ಅವನು ಸುಮ್ಮನಿದ್ದರೆ ನಾನು ಸುಮ್ಮನಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಹೊರಗಿನ ಜೀವನವನ್ನು ನೋಡಬೇಕು, ಅನುಭವಿಸಬೇಕು ಅನ್ನುವ ಆಸೆ ಬಲವಾಗುತ್ತಿತ್ತು. ಕಾಲೇಜು ದಿನಗಳಲ್ಲಿ ನಾನು ಯಾರ ಜೊತೆಯೂ ಪಾರ್ಕ್, ಹೋಟೆಲ್, ಪ್ರವಾಸ ಎಂದು ಹೋದವಳಲ್ಲ. ಈಗ ಅದು ತಪ್ಪು ಮಾಡಿದೆ ಅನ್ನಿಸುತ್ತಿತ್ತು. ಹೀಗೆ ಒಂಟಿತನ ಮತ್ತು ಅಸಮಾಧಾನದಲ್ಲಿ ಇರುವಾಗ ನನಗೆ ನೆನಪಿಗೆ ಬಂದದ್ದು ವಿನಯ್ನೇ. ಇವನೇ ಸರಿಯಾದ ವ್ಯಕ್ತಿ. ಇವನಿಗೆ ತರಬೇತಿ ಕೊಟ್ಟು ಸಿದ್ಧಪಡಿಸಬೇಕು ಅಂದುಕೊಂಡೆ. ಒಂದು ದಿನ ನನ್ನ ಗಂಡನಿಗೆ ಹುಷಾರಿಲ್ಲದ ಕಾರಣ ಆಸ್ಪತ್ರೆಗೆ ಸೇರಿಸಲಾಯಿತು. ಮನೆಯವರೆಲ್ಲ ಆಸ್ಪತ್ರೆಗೆ ಹೋಗಿಬಿಟ್ಟರು. ಇದೇ ಸರಿಯಾದ ಸಮಯ ಅಂದುಕೊಂಡೆ. ಮಾರನೇ ದಿನ ಪಕ್ಕದ ಮನೆಯವರಿಗೆ ನಿಮ್ಮ ವಿನಯನನ್ನು ಕಳಿಸಿಕೊಟ್ಟರೆ ಮನೆ ಸ್ವಚ್ಛ ಮಾಡಲು ಸಹಾಯ ಆಗುತ್ತೆ ಅಂದೆ. ಅವರು ಸಂತೋಷದಿಂದ ಕಳಿಸಿಕೊಟ್ಟರು. ಅವನು ಬರುವ ಮುಂಚೆ ನಾನು ಮನೆಯನ್ನು ಸ್ವಚ್ಛ ಮಾಡುವ ಹಾಗೆ ನಟಿಸಲು ಎಲ್ಲ ಸಾಮಾನುಗಳನ್ನು ಅಲ್ಲಲ್ಲಿ ಸುರಿದು ಕೆಲವು ಹಳೆಯ ವಸ್ತುಗಳ ಧೂಳನ್ನು ಬೀಸಿ ಹಾಕಿದೆ. ಗೇಟ್ ತೆರೆಯುವ ಸಪ್ಪಳವಾದಾಗ ನಾನು ಮನೆ ಕೆಲಸಗಾತಿಯ ಹಾಗೆ ನಟಿಸುತ್ತಾ ಇದ್ದೆ. ಅವನು ಒಳಗೆ ಬಂದ. ಬೆಳಕಿನಲ್ಲಿ ನನ್ನ ಸೊಬಗು ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ನನ್ನನ್ನೇ ನೋಡುತ್ತಾ ನಿಂತ. ಬಾರೋ, ಸ್ವಲ್ಪ ಸಹಾಯ ಮಾಡು. ಈ ಸಾಮಾನುಗಳನ್ನೆಲ್ಲ ಅಟ್ಟದ ಮೇಲೆ ಇಡು ಅಂದೆ. ಸರಿ ಅಂದ. ನಾವು ಮನೆ ಸ್ವಚ್ಛ ಮಾಡುತ್ತಿದ್ದಾಗ ಅವನು ಸಮಯ ಸಿಕ್ಕಲ್ಲೇ ನನ್ನನ್ನು ದಿಟ್ಟಿಸಿ ನೋಡುತ್ತಿದ್ದ. ನಾನು ಅವನಿಗೆ ಬಾಕಿ ಇರುವ ಕೆಲಸ ಕೊಡುತ್ತಿದ್ದೆ. ಆದರೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸ್ವಲ್ಪ ಭಯವಾಗಿತ್ತು. ಕೊನೆಗೆ ಆದರೆ ಆಗಲಿ, ಪ್ರಯತ್ನ ಮಾಡೋಣ ಅಂದುಕೊಂಡೆ. ಮನೆ ಸ್ವಚ್ಛ ಮಾಡಿ ಮುಗಿಸಿದ ಮೇಲೆ ಅವನು ಸರಿ, ನಾನು ಹೋಗ್ತೀನಿ ಅಂದ. ನಾನು ತಾಳು, ಇನ್ನು ಸ್ವಲ್ಪ ಕೆಲಸ ಇದೆ ಅಂದೆ. ಅವನು ನಿಂತ. ನಾನು ಕೇಳಿದೆ, ಸ್ವಚ್ಛ ಮಾಡುವಾಗ ನೀನು ನನ್ನನ್ನೇ ಏನು ನೋಡ್ತಾ ಇದ್ದೆ? ಏನೂ ಇಲ್ಲ ಅಂದ. ಸರಿ, ಹಾಗಾದ್ರೆ ನಿಮ್ಮ ಮನೆಗೆ ಹೋಗಿ ಈ ಬಗ್ಗೆ ಹೇಳ್ತೀನಿ. ಅವರು ನನ್ನ ಮಾತು ನಂಬ್ತಾರೋ ಇಲ್ಲವೋ ನೋಡೋಣ ಅಂದೆ. ಅವನು ಗಾಬರಿಯಾಗಿ, ದಯವಿಟ್ಟು ಬೇಡ, ಹಾಗೆ ಮಾಡಬೇಡಿ, ಕ್ಷಮಿಸಿ ಅಂತ ಮೊರೆ ಹಾಕಿದ. ಹಾಗಾದ್ರೆ ಹೇಳಬಾರದು ಅಂದ್ರೆ ನೀನು ಇನ್ನೊಂದು ಕೆಲಸ ಮಾಡಬೇಕು ಅಂದೆ. ಸರಿ, ನೀವು ಹೇಳಿದ್ದು ಮಾಡ್ತೀನಿ. ಏನು ಮಾಡ್ಬೇಕು ಅಂದ. ನಾನು ಹೇಳಿದ ಹಾಗೆ ಕೇಳು ಅಂದು ನಾನು ಮನೆಯಲ್ಲಿಯೇ ನನ್ನ ಪೂರ್ತಿ ಸೊಬಗನ್ನು ತೋರಿಸಿದೆ. ಅವನು ಗಾಬರಿಯಿಂದ ನೋಡುತ್ತಾ ನಿಂತ. ಇಂತಹ ಸೊಬಗು ನಾನು ಮೊದಲು ಯಾವತ್ತೂ ನೋಡಿಲ್ಲ, ಸಿನಿಮಾಗಳಲ್ಲಿ ಮಾತ್ರ ನೋಡಿದ್ದೆ ಅಂದ. ಹಾಗಾದ್ರೆ ಏನು ತೊಂದರೆ ಇಲ್ಲ, ಹೆದರಬೇಡ. ನಾನು ಯಾರಿಗೂ ಹೇಳೋದಿಲ್ಲ, ನೀನು ಹೇಳಬೇಡ ಅಂತ ಮಾತು ಪಡೆದು ಅದೇ ದಿನ ಅವನಿಗೆ ಎಲ್ಲಾ ಕೆಲಸವನ್ನು ಕಲಿಸಿದೆ. ಅವನು ಅದನ್ನು ಚೆನ್ನಾಗಿಯೇ ಮಾಡಿದ. ಮನೆ ಸ್ವಚ್ಛ ಮಾಡಲು ಸಹಾಯ ಮಾಡಿದ್ದಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಈ ಕೆಲಸ ಮಾಡಿದ್ದು ನೋಡಿ ನಾನೇ ಗಾಬರಿಯಾದೆ. ಹೀಗೆ ಅವನು ನನಗೆ ಮನೆ ಸ್ವಚ್ಛ ಮಾಡಲು ಸಹಾಯ ಮಾಡಿದ್ದು. ಬಹಳ ದಿನಗಳ ನಂತರ ಆ ಕೆಲಸವನ್ನು ಕಂಡು ನನಗೆ ಸಂತೋಷವಾಗಿತ್ತು.
ಅಲ್ಲದೆ ಅವನಿಗೆ ಕೂರಿಸಿ ಅವಲಕ್ಕಿ ಮಾಡಿ ಕೊಟ್ಟಾಗ ಚೆನ್ನಾಗಿ ತಿಂದ. ಆಮೇಲೆ ಕಾಫಿ ಕುಡಿದು ಹೋಗಲು ಸಿದ್ಧನಾದಾಗ ಮತ್ತೆ ನನಗೆ ಸಹಾಯ ಮಾಡಬೇಕು ಗೊತ್ತಾ ಅಂದೆ. ಇನ್ನು ಮುಂದೆ ನೀವು ಹೇಳಿದಾಗಲೆಲ್ಲ ಬರ್ತೀನಿ. ನನಗೂ ಈ ಕೆಲಸದ ಬಗ್ಗೆ ಆಸಕ್ತಿ ಇತ್ತು. ನೀವೇ ಕರೆದಿದ್ದರಿಂದ ಎಲ್ಲ ಸುಗಮವಾಗಿ ನಡೆದು ಹೋಯಿತು ಅಂದ. ಈ ಘಟನೆಯ ನಂತರ ನಾನು ಅವರ ಮನೆಗೆ ಹೋದಾಗಲೋ ಅಥವಾ ಹೊರಗೆ ಸಿಕ್ಕಾಗಲೋ ಬೇರೆ ಬೇರೆ ವಿಧಾನಗಳಲ್ಲಿ ಕೆಲಸ ಕಲಿಸುತ್ತಿದ್ದೆ. ಅವನು ಶ್ರದ್ಧೆಯಿಂದ ಕಲಿತ. ಆಮೇಲೆ ಒಂದು ದಿನ ನಾನು ನಗರಕ್ಕೆ ಬಂದೆ. ಇವಾಗ ಇಲ್ಲಿ ಮನೆಯಲ್ಲೇ ಇರುತ್ತೇನೆ. ಮತ್ತೆ ಮೊದಲಿನಂತೆ ಜೀವನ ಏಕಾಂಗಿಯಾಗಿಯೇ ನಡೆಯುತ್ತಿದೆ. ಗೆಳೆಯರೇ, ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.